ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 8ರ ನಂತರ ಮೀನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ಮೀನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ಜೂನ್ 8ರ ನಂತರ ಕಂಡಿದ್ದೀರಿ, ಈ ತಿಂಗಳ ಗ್ರಹ ಸಂಚಾರವು ಎಷ್ಟರ ಮಟ್ಟಿಗೆ ಶುಭವನ್ನು ತರಲಿದೆ, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇನೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋನ ನೋಡ್ತಿದ್ದೀರಾ, ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮೀನ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಜೂನ್ 8ರ ನಂತರ ಏನೆಲ್ಲ ಶುಭ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಮೀನ ರಾಶಿಯವರಿಗೆ ಈ ಜೂನ್ 2026ರ ಈ ತಿಂಗಳು ಶನಿಯ ಸಾಡೆ ಸಾತಿಯಲ್ಲಿ ಭಾರೀ ಒತ್ತಡವನ್ನು ಮುರಿದು ಅದ್ಭುತವಾದಂತಹ ಪರಿಹಾರ ಮತ್ತು ಹೊಸ ಚೈತನ್ಯವನ್ನು ಹೊತ್ತು ತರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಲ್ಲಿ ನೆಲೆಸಿರತಕ್ಕಂತಹ ಶನಿಯು ಶಿಸ್ತುಬದ್ಧ ಮತ್ತು ಕಠಿಣ ಪರಿಶ್ರಮವನ್ನು ಬಯಸುತ್ತಲೇ ಇರುತ್ತಾನಾದರೂ ಜೂನ್ 2ರಂದೆಯೇ ನಿಮ್ಮ ರಾಶಿ ಅಧಿಪತಿಯಾದಂತಹ ಗುರುವು ಕೂಡ ತನ್ನ ಉಚ್ಚಸ್ಥಾನವನ್ನು ಪಡೆಯಲು 5ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಇಂದಿನ ಕತ್ತಲೆಯನ್ನು ಓಡಿಸುವ ದೈವಿಕ ಬೆಳಕಿನಂತೆ ಇದು ಬಹಳಷ್ಟು ಕಾರ್ಯನಿರ್ವಹಿಸ್ತಾ ಬಂದಿದೆ. ಅದರಲ್ಲೂ 5ನೇ ಮನೆಯಿಂದ ಉಚ್ಚಸ್ಥಾನದಲ್ಲಿ ಗುರು ತನ್ನ ಶುಭ ಮತ್ತು ಅಮೃತ ಸ್ಥಾನವಾದ ದೃಷ್ಟಿಯನ್ನು ನೇರವಾಗಿ ನಿಮ್ಮ ಜನ್ಮ ರಾಶಿಯ ಮೇಲೆ ಬೀರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಭಾಗ್ಯಸ್ಥಾನ ಮತ್ತು ಲಾಭದ ಸ್ಥಾನದ ಮೇಲೂ ಕೂಡ ಗುರುವಿನ ಶುಭ ದೃಷ್ಟಿ ಬೀರಲಿದೆ. ಈ ಗ್ರಹಗತಿಯು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಒಟ್ಟಾರೆ ಅದೃಷ್ಟವನ್ನು ಸರ್ವೋಚ್ಚ ಎತ್ತರಕ್ಕೆ ಕೊಂಡೊಯ್ತು ಬರ್ತದೆ. ಇದರಿಂದ ಸಾಕಷ್ಟು ಅದೃಷ್ಟವನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಈ ಜೂನ್ ತಿಂಗಳಿನಲ್ಲಿ. ಹಾಗೂ ಮಂಗಳನ ಶುಭ ಸಂಚಾರವು ನಿಮಗೆ ಸಾಟಿ ಇಲ್ಲದಂತಹ ಧೈರ್ಯವನ್ನು ಕೂಡ ಇದೇ ತಿಂಗಳಿನಲ್ಲಿ ಖಚಿತಪಡಿಸಲಿದೆ. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಈ ಮೀನ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಅವುಗಳ ಪ್ರಭಾವ ಹೇಗಿರಲಿದೆ ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಜೂನ್ 2ರಂದೆಯೇ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿರತಕ್ಕಂತಹ ಗುರುವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಬುದ್ಧಿಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ರಾಶಿಯಾಧಿಪತಿ ಜ್ಞಾನವನ್ನು ವೃದ್ಧಿ ಮಾಡಲಿದ್ದು ಸಂತಾನ ಭಾಗ್ಯ ಉಂಟಾಗಲಿದೆ. ಉದ್ಯೋಗದಲ್ಲಿ ರಾಜಯೋಗ ಮತ್ತು ಹೂಡಿಕೆಗಳಿಂದ ಭಾರಿ ಧನಲಾಭವನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆ ಮತ್ತು 5ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು ಇದೇ ಜೂನ್ 8ರವರೆಗೆ 8ನೇ ಮನೆಯಲ್ಲಿ ಕೌಟುಂಬಿಕ ಸಂತೋಷವನ್ನು ತರಲಿದ್ದು ಶುಕ್ರನ ಸಂಚಾರವು ಅದಾದ ನಂತರ 5ನೇ ಮನೆಗೆ ಪ್ರವೇಶವನ್ನು ಮಾಡಿ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರೋ ಕಾರಣ ಕಲಾವಿದರಿಗೆ ಅದ್ಭುತವಾದಂತಹ ಯಶಸ್ಸು ಮತ್ತು ಗಾಢವಾದಂತಹ ಪ್ರೀತಿಯನ್ನು ಈ ಶುಕ್ರನ ಸಂಚಾರದ ಸಮಯದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 3 ಮತ್ತು 4ನೇ ಮನೆಯಲ್ಲಿ ಸೂರ್ಯನು ಸಂಚಾರವನ್ನು ಮಾಡಲಿದ್ದು ಜೂನ್ 15ರವರೆಗೆ 3ನೇ ಮನೆಯಲ್ಲಿ ಪರಾಕ್ರಮ ಮತ್ತು ಸ್ಪರ್ಧೆಗಳಲ್ಲಿ ವಿಜಯವನ್ನು ಸೂರ್ಯನು ತರಲಿದ್ದಾರೆ. ಅನಂತರ 4ನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಬದಲಾಗಿ ಮನೆಯಲ್ಲಿ ಅಧಿಕಾರಯುತವಾದಂತಹ ಘರ್ಷಣೆಗಳು ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಕೂಡ ಈ ಸೂರ್ಯನ ಸಂಚಾರವು ನಿಮಗೆ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 2 ಮತ್ತು 3ನೇ ಮನೆಯಲ್ಲಿ ಮಂಗಳನು ಈ ತಿಂಗಳಲ್ಲಿ ಸಂಚಾರವನ್ನು ಮಾಡಲಿದ್ದು ಜೂನ್ 21ರವರೆಗೆ ತನ್ನದೇ ಆದಂತಹ 2ನೇ ಮನೆಯಲ್ಲಿ ಬಲವಾದಂತಹ ಆರ್ಥಿಕ ಸಂಪನ್ಮೂಲಗಳು, ಅನಂತರ 3ನೇ ಮನೆಗೆ ಅಂದರೆ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡಿ ಅಪಾರವಾದಂತಹ ಧೈರ್ಯ, ಗುರಿಗಳ ಸಹಕಾರ ಹಾಗೆ ಲಾಭದಾಯಕ ಪ್ರಯಾಣಗಳನ್ನು ಮಂಗಳನ ಸಂಚಾರದ ಸಮಯದಲ್ಲಿ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 4 ಮತ್ತು 5ನೇ ಮನೆಯಲ್ಲಿ ಬುಧನು ಇರಲಿದ್ದು ಜೂನ್ 22ರವರೆಗೆ ತನ್ನದೇ ಆದಂತಹ 4ನೇ ಮನೆಯಲ್ಲಿ ನಿಂತು ಅಥವಾ ವಾಹನಗಳ ಮೂಲಕ ಲಾಭಗಳನ್ನು ತರಲಿದ್ದಾರೆ. ಅನಂತರ
ಸಂಪೂರ್ಣ ಏಕಾಗ್ರತೆಗಾಗಿ 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಕೈ ಜೋಡಿಸಲಿದ್ದು ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ನಿಮ್ಮ ರಾಶಿಯಲ್ಲಿಯೇ ಶನಿಯ ಸಾಡೆ ಸಾತಿಯ ಮಧ್ಯದ ಸಂಚಾರ ಮುಂದುವರಿಯುತ್ತದೆ. ನಿರಂತರ ದೈಹಿಕ ಶ್ರಮ, ಅಚಲವಾದಂತಹ ಶಿಸ್ತು ಮತ್ತು ಕ್ರಮಬದ್ಧವಾದಂತಹ ಕೆಲಸವನ್ನು ಕೂಡ ಶನಿಯ ಸಂಚಾರದಿಂದ ನೀವು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಜೂನ್ 8ರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಎಂಬುದನ್ನು ನೋಡ್ತೋಕೆ ಬರೋದಾದರೆ, ಉದ್ಯೋಗಿಗಳಿಗೆ ಈ ಜೂನ್ ತಿಂಗಳು ಅತ್ಯಂತ ಪ್ರಗತಿಪರ ವಾತಾವರಣವನ್ನು ಭರವಸೆಯನ್ನು ನೀಡ್ತಾ ಬಂದಿದೆ. ನಿಮ್ಮ ರಾಶಿ ಅಧಿಪತಿ ಮತ್ತು ಕರ್ಮದ ಅಧಿಪತಿ ಗುರು ಜೂನ್ 2ರಂದಿಯೇ 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ತಲುಪಿರೋ ಕಾರಣ ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಬಲ ಮತ್ತು ಚೇತರಿಸಿಕೊಳ್ಳುವ ಅಡಿಪಾಯವನ್ನು ಸ್ಥಾಪಿಸಲಾಗ್ತದೆ. ಕೆಲಸದ ಸ್ಥಳದಲ್ಲಿ ನೀವು ಪರಿಚಯಿಸುವ ಕಾರ್ಪೊರೇಟ್ ತಂತ್ರಗಳು ಮತ್ತು ವಿಶ್ಲೇಷಣಾತ್ಮಕ ಆಲೋಚನೆಗಳು ನಿಮ್ಮ ಆಡಳಿತ ಮಂಡಳಿಯಿಂದ ಅದ್ಭುತವಾದಂತಹ ಪ್ರಶಂಸೆಯನ್ನು ಪಡೆದುಕೊಳ್ತವೆ. ನಿಮ್ಮ ರಾಶಿಯಲ್ಲಿ ಶನಿ ಇರುವುದರಿಂದ ನೀವು ಪಡೆಯುತ್ತಿರುವ ಕಠಿಣ ಪರಿಶ್ರಮಕ್ಕೆ ಈಗ ತಕ್ಕಂತಹ ಪ್ರತಿಫಲವೂ ಕೂಡ ದೊರೆಯಲಿದೆ. ವಿಶೇಷವಾಗಿ ಶಿಕ್ಷಕರು, ಕಾನೂನು ಸಲಹೆಗಾರರು, ಸಂಪತ್ತು ವ್ಯವಸ್ಥಾಪಕರು ಮತ್ತು ಸಾಫ್ಟ್ವೇರ್ ವೃತ್ತಿಪರರಿಗೆ ಈ ತಿಂಗಳು ಉನ್ನತ ಮಟ್ಟದ ಉದ್ಯೋಗ ಬಡ್ತಿಗಳನ್ನು ಮತ್ತು ಪ್ರೀಮಿಯಂ ವೃತ್ತಿ ಪ್ರಗತಿಯನ್ನು ಕೂಡ ತೆರೆತಾ ಬರ್ತದೆ. ಅದರಲ್ಲೂ ಈ ಜೂನ್ 8ರ ನಂತರವೂ ಕೂಡ ಇನ್ನಷ್ಟು ಬದಲಾವಣೆಗಳನ್ನು ಈ ಶುಕ್ರ ಸಂಚಾರವೂ ಕೂಡ ತರಲಿದೆ. ಜೂನ್ 21ರಂದು ಮಂಗಳನ ಪರಾಕ್ರಮದ 3ನೇ ಮನೆಗೆ ಕಾಲಿಡುತ್ತಿದ್ದಂತೆ ನಿಮ್ಮ ಕಾರ್ಪೊರೇಟ್ ನಾಯಕತ್ವದ ಗುಣಗಳು ಗಮನಾರ್ಹವಾಗಿ ಇನ್ನಷ್ಟು ಬಲಗೊಳ್ಳಲಿದ್ದು, ಬಾಕಿ ಉಳಿದಿರುವಂತಹ ಕಾರ್ಯಗಳನ್ನು ಅತ್ಯಂತ ವೇಗವಾಗಿ ಕಾರ್ಯಗತಗೊಳಿಸಲು ಇದು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡಲಿದೆ. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಸ್ವತಂತ್ರ ವ್ಯಾಪಾರಸ್ಥರಿಗೆ ಹೂಡಿಕೆಗಳನ್ನು ಮಾಡಲು ಮತ್ತು ಭಾರಿ ಲಾಭಗಳನ್ನು ಗಳಿಸಲು ಈ ತಿಂಗಳು ಅತ್ಯಂತ ಸೂಕ್ತವಾದಂತಹ ಅವಧಿ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಜೂನ್ 8ರಂದಿಯೇ 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನ ಜೊತೆಗೆ ಶುಕ್ರನ ಭವ್ಯವಾದಂತಹ ಸಂಯೋಜನೆಯು ಕೂಡ ಉಂಟಾಗುವ ಕಾರಣ ಸೃಜನಶೀಲ ಕಲೆಗಳು, ಮನೋರಂಜನೆ, ಇಂಟೀರಿಯರ್ ಡಿಸೈನಿಂಗ್ ಮತ್ತು ಕ್ರಿಯೇಟಿವ್ ಕಂಟೆಂಟ್ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರೋರಿಗೆ, ಸ್ವಯಂ ಉದ್ಯೋಗದಲ್ಲಿ ಇರುವವರಿಗೆ ಅಪಾರ ಸಂಪತ್ತಿನ ಹರಿವನ್ನು ಪ್ರಚೋದಿಸಲಿದೆ. ನೀವು ನಿಮ್ಮ ನವೀನ ಪರಿಕಲ್ಪನೆಗಳು ಅದ್ಭುತವಾದಂತಹ ಗ್ರಾಹಕರನ್ನು ಆಕರ್ಷಿಸಲಿದೆ. ಜೂನ್ 22ರವರೆಗೆ ನಿಮ್ಮ ವ್ಯಾಪಾರ ಸ್ಥಾನದ ಅಧಿಪತಿಯಾದಂತಹ ಬುಧನು ತನ್ನದೇ ಆದ 4ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ರಿಯಲ್ ಎಸ್ಟೇಟ್, ಅಭಿವೃದ್ಧಿ, ನಿರ್ಮಾಣ ವಲಯಗಳು ಮತ್ತು ವಾಹನ ವ್ಯವಹಾರಗಳಲ್ಲಿ ಲಾಭದಾಯಕವಾದಂತಹ ಒಪ್ಪಂದಗಳು ಸುಗಮವಾಗಿ ಸಾಕಾರಗೊಳ್ತಾ ಹೋಗ್ತವೆ. ನಿಮ್ಮ ವಾಣಿಜ್ಯ ಸಹವರ್ತಿಗಳೊಂದಿಗಿನ ಸಂಬಂಧಗಳು ಗಮನಾರ್ಹವಾಗಿ ಇನ್ನಷ್ಟು ಸುಧಾರಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ, ಆರ್ಥಿಕವಾಗಿ ಈ ಜೂನ್ ತಿಂಗಳಿನಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೃಪ್ತಿಪಡಿಸಿಕೊಳ್ಳಬಹುದಾಗಿದೆ. 5ನೇ ಮನೆಯಲ್ಲಿ ಇರತಕ್ಕಂತಹ ಉಚ್ಚ ಗುರುವು ನಿಮ್ಮ ಲಾಭಸ್ಥಾನದಲ್ಲಿ ಮತ್ತು ಭಾಗ್ಯಸ್ಥಾನದ ಮೇಲೆ ಶುಭ ದೃಷ್ಟಿಯನ್ನು ಬೀರ್ತಿರುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಅದರಲ್ಲೂ ಈ ಜೂನ್ 8ರಂದು ಶುಕ್ರನ ಸಂಚಾರವೂ ಕೂಡ ಸೇರೋ ಕಾರಣ ಅದ್ಭುತವಾದಂತಹ ಧನಯೋಗವು ತೆರೆದುಕೊಳ್ಳಲಿದೆ. ಶೇರ್ ಮಾರ್ಕೆಟ್ಗಳು, ವ್ಯಾಪಾರ ಅಥವಾ ಬಂಡವಾಳದ ಹೂಡಿಕೆಗಳು ಅತ್ಯಂತ ಲಾಭದಾಯಕವಾದಂತಹ ಆದಾಯವನ್ನು ನೀಡಲಿದೆ. ನಿಮ್ಮ ಧನಾಧಿಪತಿಯಾದಂತಹ ಮಂಗಳನು ಜೂನ್ 21ರವರೆಗೆ ತನ್ನದೇ ಆದಂತಹ ಮನೆಯಲ್ಲಿ ಅತ್ಯಂತ ಸುಂದರವಾಗಿ ನೆಲೆಸಿರುವುದರಿಂದ ಆರ್ಥಿಕ ಸಂಪನ್ಮೂಲಗಳು ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈಯನ್ನು ಸೇರಲಿದೆ. ಪೂರ್ವಜರ ಆಸ್ತಿಗಳ ಮೂಲಕ ಅಥವಾ ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಹಣದ ಮೂಲಕ ಹಠಾತ್ ಲಾಭಗಳು ಕೂಡ ಸಾಕಾರಗೊಳ್ತಾ ಹೋಗ್ತವೆ. ನಿಮ್ಮ ರಾಶಿಯಲ್ಲಿ ಶನಿ ಇರುವುದರಿಂದ ಈ ಬರುವಂತಹ ಆದಾಯವನ್ನು ದೀರ್ಘಕಾಲೀನ ರಿಯಲ್ ಎಸ್ಟೇಟ್ ಆಸ್ತಿಗಳು ಅಥವಾ ಸ್ಥಿರ ಹೂಡಿಕೆಗಳಲ್ಲಿ ಸುರಕ್ಷಿತವಾಗಿ ಭದ್ರಪಡಿಸಿಕೊಳ್ಳುವುದು ಕೂಡ ಈ ರಾಶಿಯವರಿಗೆ ಹೆಚ್ಚು ಸೂಕ್ತವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ವೈಯಕ್ತಿಕ ಸಂಬಂಧದ ಜೀವನವು ಆಳವಾದ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಸಮೃದ್ಧವಾಗಿ ಈ ತಿಂಗಳಿನಲ್ಲಿ ಇರಲಿದೆ. 5ನೇ ಮನೆಯೊಳಗೆ ಉಚ್ಚ ಗುರು ಮತ್ತು ಶುಕ್ರನ ಭವ್ಯವಾದಂತಹ ಜೋಡಣೆಯು ಅವಿವಾಹಿತರಿಗೆ ತಮ್ಮ ನೆಚ್ಚಿನ ವ್ಯಕ್ತಿಗಳೊಂದಿಗೆ ವಿವಾಹದ ಬಂಧಕ್ಕೆ ಒಳಗಾಗಲು ಅತ್ಯಂತ ಸುಂದರವಾದಂತಹ ಮಾರ್ಗಗಳನ್ನು ಸೃಷ್ಟಿ ಮಾಡಲಿದೆ. ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ, ವಿವಾಹಿತ ದಂಪತಿಗಳಿಗೆ ಮಗುವಿನ ಜನನದ ಬಗ್ಗೆ ಸಂತೋಷದ ಸುದ್ದಿಯೂ ಕೂಡ ಸಿಗಲಿದೆ. ನಿಮ್ಮ ಮಕ್ಕಳಿಂದ ಆಗುವಂತಹ ಅದ್ಭುತ ಶೈಕ್ಷಣಿಕ ಮತ್ತು ವೃತ್ತಿಪರ ಪ್ರಗತಿಯು ನಿಮ್ಮನ್ನು ಅಪಾರವಾಗಿ ಹೆಮ್ಮೆ ಪಡುವಂತೆ ಮಾಡಲಿದೆ. ವ್ಯತಿರಿಕ್ತವಾಗಿ ಜೂನ್ 15ರ ನಂತರ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರವೂ ಕೂಡ ಉಂಟಾಗುವ ಕಾರಣ ಪ್ರಜ್ಞಾಪೂರ್ವಕ ತಾಳ್ಮೆ ಅಗತ್ಯವಾಗಿರಲಿದೆ.
ಅಧಿಕಾರಯುತವಾದಂತಹ ಮಾತುಗಳು, ಹಠಮಾರಿ ನಿಲುವು ಮನೆಯಲ್ಲಿ ಸಣ್ಣ ಪುಟ್ಟ ಘರ್ಷಣೆಗೆ ಕಾರಣವಾಗಬಹುದು. ಅದರಿಂದ ಬಹಳಷ್ಟು ತಾಳ್ಮೆಯಿಂದ ಇರಿ. ಅಹಂಕಾರದ ವಾದಗಳಿಂದ ದೂರವಿರುವುದು ಕೂಡ ಈ ರಾಶಿಯವರಿಗೆ ಒಳಿತು ಅಂತಲೇ ಹೇಳ್ಬೋದು. ಈ ಟೈಮ್ನಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ವಾಡಿಕೆಯ ಬಗ್ಗೆ ಕಾಳಜಿಯನ್ನು ಕೊಡುವುದು ಕೂಡ ಅವಶ್ಯಕ. ಇನ್ನು ಈ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಏಕೆಂದರೆ ನಿಮ್ಮ ಜನ್ಮ ರಾಶಿಯಲ್ಲಿ ಶನಿಯು ಸಂಚರಿಸುತ್ತಿರೋ ಕಾರಣ ಸಾಂದರ್ಭಿಕವಾಗಿ ತಾತ್ಕಾಲಿಕ ಆಲಸ್ಯ, ದೈಹಿಕ ಆಯಾಸ ಅಥವಾ ಸಣ್ಣ ಪುಟ್ಟ ಕೀಲು ನೋವುಗಳನ್ನು ಉಂಟು ಮಾಡಬಹುದಾದರೂ ನಿಮ್ಮ ರಾಶಿಯ ಮೇಲೆ 5ನೇ ಮನೆ ಮೇಲೆ ಉಚ್ಚ ಗುರುವಿನ ಮಂಗಳಕರ ದೃಷ್ಟಿಯು ದೈಹಿಕ ರಕ್ಷಣೆಯ ಕವಚವನ್ನು ನೀಡಲಿದೆ. ಇದು ನಿಮ್ಮ ಮೂಲಭೂತ ಜೀವಶಕ್ತಿಯನ್ನು ರಕ್ಷಿಸಲಿದ್ದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಗಮನಾರ್ಹವಾಗಿ ಸುಧಾರಿಸಲಿದೆ. ಅದರಲ್ಲೂ ಈ ಜೂನ್ 15ರ ನಂತರ ಸೂರ್ಯನು ನಿಮ್ಮ 4ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ದೇಹದಲ್ಲಿ ಪಿತ್ತ ಹೆಚ್ಚಾಗುವಂತಹ ಚಾನ್ಸಸ್ ಇರಲಿದೆ. ಗ್ಯಾಸ್ಟ್ರಿಕ್, ಆಮ್ಲೀಯತೆ, ಎದೆಯುರಿ ಅಥವಾ ರಕ್ತದೊತ್ತಡದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸಿಕೊಳ್ಳಬಹುದು. ಆರೋಗ್ಯಕರವಾದಂತಹ ಸ್ವಚ್ಛವಾದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಈ ರಾಶಿಯವರಿಗೆ ಒಳಿತು. ಮಾನಸಿಕ ಒತ್ತಡವನ್ನು ನಿವಾರಿಸುವುದು ಒಳಿತು. ಹಾಗೆ ನಿಮ್ಮ ಯೋಗಕ್ಷೇಮವನ್ನು ಸಂಪೂರ್ಣವಾಗಿ ಇದು ಪರಿಪೂರ್ಣವಾಗಿ ಇರಿಸಲಿದೆ. ಹಾಗೆ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ವಿದ್ಯಾಸ್ಥಾನದಲ್ಲಿ ಗುರು ಮತ್ತು ಶುಕ್ರರ ಅತ್ಯಂತ ಸುಂದರವಾಗಿ ಸಮೃದ್ಧವಾಗಿ ಇರುವುದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಅದರಲ್ಲೂ ಈ ಜೂನ್ 8ರ ನಂತರ ಶುಕ್ರನ ಸಂಚಾರವು ನಿಮ್ಮ ಸಂಪೂರ್ಣ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಉತ್ತುಂಗಕ್ಕೆ ತಲುಪಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಲಲಿತ ಕಲೆಗಳು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಆಳವಾದಂತಹ ಸಂಶೋಧನೆಯ ಬಗ್ಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಶ್ರೇಣಿಯನ್ನು ಕೂಡ ಕಂಡಿದ್ದೀರಿ. ವಿದೇಶಿ ಪ್ರವಾಸವನ್ನು ಬಯಸುವವರಿಗೂ ಕೂಡ ತಮ್ಮ ಪ್ರಕ್ರಿಯೆಯಲ್ಲಿ ಅತ್ಯಂತ ಸುಲಭವಾಗಿ ಅಂತಿಮಗೊಳ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರಲಿದೆ. ಹಾಗಾದರೆ ಈ ಜೂನ್ 8ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು? ಶನಿಯ ಸಾಡೆಸಾತಿಯ ದೈಹಿಕ ಒತ್ತಡವನ್ನು ಕರಗಿಸಲು ಮತ್ತು 4ನೇ ಮನೆಯ ಸೂರ್ಯನಿಂದ ಉಂಟಾಗುವ ಕೌಟುಂಬಿಕ ಘರ್ಷಣೆಯನ್ನು ಶಮನಗೊಳಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ನಿಮ್ಮ ಉಚ್ಚ ಸ್ಥಾನದಲ್ಲಿ ರಾಶಿಯಾಧಿಪತಿಯಾದ ಮೂಲಕ ಲಭ್ಯವಿರುವಂತಹ ಬೃಹತ್ ಅದೃಷ್ಟವನ್ನು ಹೊಳವರಿವನ್ನು ಸಂಪೂರ್ಣವಾಗಿ ಆಹ್ವಾನಿಸಲು ಪ್ರತಿ ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ದಕ್ಷಿಣಾಮೂರ್ತಿ ಸ್ತೋತ್ರ ಅಥವಾ ಗುರು ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಹಾಗೆ ವಿದ್ಯಾರ್ಥಿಗಳಿಗೆ ಕಡಲೆ ಕಾಳುಗಳನ್ನು ದಾನ ಮಾಡಿ. ಸ್ನೇಹಿತರೆ, ನಿಮ್ಮ ರಾಶಿಯಲ್ಲಿ ಇರತಕ್ಕಂತಹ ಶನಿಯಿಂದ ಉಂಟಾಗುವಂತಹ ಆಲಸ್ಯ ಮತ್ತು ದೈಹಿಕ ಆಯಾಸವನ್ನು ತೊಡೆದು ಹಾಕಲು ಶನಿವಾರದಂದು ಶಿವನ ದೇವಸ್ಥಾನಕ್ಕೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಹಾಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಹಾಗೆಯೇ ಜೂನ್ 15ರ ನಂತರ ಸೂರ್ಯನು 4ನೇ ಮನೆಗೆ ಪ್ರವೇಶವನ್ನು ಮಾಡಿದಾಗ ದೇಹದಲ್ಲಿ ಪಿತ್ತವನ್ನು ನಿಯಂತ್ರಿಸಲು, ಕೌಟುಂಬಿಕ ಶಾಂತಿಯನ್ನು ಕಾಪಾಡಲು ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಬನ್ನಿ. ಸೂರ್ಯದೇವರಿಗೆ ನೀರನ್ನು ಆರ್ಘ್ಯದ ರೂಪದಲ್ಲಿ ಸಲ್ಲಿಸಿ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ನಮಃ ಶಿವಾಯ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಹಾಗೆ ಶಿವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ. ಸ್ನೇಹಿತರೆ, ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.